ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಇವತ್ತು ಕೆಂಪೇಗೌಡರು ಯಾವ ರೀತಿ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ರು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಹಾಗೆ ಪೇಟೆಗಳನ್ನು ನಿರ್ಮಾಣ ಮಾಡಿದ್ದಂಥದ್ದನ್ನು ನಾವು ನೋಡಿದ್ವಿ. ಹಾಗೆ ಆ ಪೇಟೆಗಳನ್ನು ನಿರ್ಮಾಣ ಮಾಡಿದ ನಂತರ ರಾಜಧಾನಿಯನ್ನು ನಿರ್ಮಾಣ ಮಾಡಿದ ನಂತರ ಆ ಪೇಟೆಗಳಿಗೆ ಅಥವಾ ಶತ್ರುಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಕೆಂಪೇಗೌಡರು ಏನು ಮಾಡ್ತಾರೆ, ಹೊಸ ಪಟ್ಟಣಕ್ಕೆ ಕೋಟೆಯ ಅತ್ಯವಶ್ಯಕ ಎಂಬ ನಿರ್ಧಾರವನ್ನು ಮಾಡ್ತಾರೆ. ಆದ್ದರಿಂದಾಗಿ ಬೆಂಗಳೂರಿನ ಸುತ್ತಲೂ ಕೆಂಪೇಗೌಡರು ಮಣ್ಣಿನ ಕೋಟೆಯನ್ನು ಕಟ್ಟಿಸ್ತಾರೆ. ಆ ಕಟ್ಟಿಸುವಂತಹ ಸಂದರ್ಭದಲ್ಲಿ ಕೋಟೆಯ ಗೋಡೆ ಪೂರ್ತಿಯಾಗಿ ಕಟ್ಟಿ ಮುಗಿದಿರುತ್ತೆ. ಅದಕ್ಕೆ 4 ದಿಕ್ಕಿನಲ್ಲಿ ಮಹಾದ್ವಾರಗಳನ್ನಿಡಬೇಕಾಗಿರುತ್ತೆ. ದಕ್ಷಿಣ ದ್ವಾರದ ಬಾಗಿಲು ಹೊರತು ಮಿಕ್ಕ 3 ದಿಕ್ಕಿನ ದ್ವಾರಗಳ ಸ್ಥಾಪನೆ ನಿರಂತರವಾಗಿ ನಡೆಯುತ್ತೆ. ಈ ದಕ್ಷಿಣ ದ್ವಾರದ ಬಾಗಿಲು ಸ್ಥಾಪಿಸುವ ಸಂದರ್ಭದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತೆ. ಈ ಬಗ್ಗೆ ಒಂದು ಕತೆ ಪ್ರಚಲಿತದಲ್ಲಿದೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಆಳುಗಳೆಲ್ಲ ಸೇರಿ ದ್ವಾರವನ್ನು ನಿಲ್ಲಿಸಿ ಸಂಜೆಯ ವೇಳೆಗೆ ಮನೆಗೆ ಹೋಗುತ್ತಿರ್ತಾರೆ. ಮರುದಿನ ಬೆಳಿಗ್ಗೆ ಬಂದು ನೋಡಿದಾಗ ಆ ಬಾಗಿಲು ಬಿದ್ದು ಹೋಗಿರುತ್ತಿತ್ತು. ಒಂದಲ್ಲ ಎರಡಲ್ಲ ಹಲವಾರು ಸಲ ಹೀಗೆಯೇ ಆಗಿರುತ್ತೆ. ಇದರಿಂದಾಗಿ ಕೆಂಪೇಗೌಡನಿಗೆ ತುಂಬ ಚಿಂತೆ ಆಗತ್ತೆ. ಜೋಯಿಸರ ಬಳಿಗೆ ಹೋಗಿ ಇದಕ್ಕೆ ಪರಿಹಾರ ಕೇಳಿದಾಗ ಅವರು ಹೇಳುತ್ತಾರೆ, ಒಂದು ನರಬಲಿಯನ್ನ ಕೊಡಬೇಕೆಂದು. ಅದರಲ್ಲಿಯೂ ಕೂಡ ಒಬ್ಬ ಗರ್ಭಿಣಿ ಸ್ತ್ರೀಯನ್ನ ಆಹುತಿಯಾಗಿದ್ದರೆ ಕೋಟೆಯ ಬಾಗಿಲು ಸ್ಥಿರವಾಗಿ ನಿಲ್ಲುವುದು ಎಂದು ಹೇಳುತ್ತಾರೆ. ಈ ಪರಿಹಾರವನ್ನ ಕೇಳಿದಂತಹ ಕೆಂಪೇಗೌಡರಿಗೆ ಸಮ್ಮತವಾಗಲಿಲ್ಲ, ಅಂದರೆ ಒಪ್ಪಿಗೆ ಆಗೋದಿಲ್ಲ. ಅವರಂತೂ ದಿಕ್ಕು ತೋಚದೆ ಯೋಚನೆಗೆ ಒಳಗಾಗ್ತಾರೆ. ಈ ವಿಚಾರ ಅವರವರ ಕಿವಿಗೆ ಬಿದ್ದಿರುತ್ತೆ. ಈ ವಿಚಾರನೂ ಕೂಡ ರಾಣಿವಾಸದವರಿಗೂ ಕೂಡ ತಿಳಿಯುತ್ತೆ. ಈ ಸಂದರ್ಭದಲ್ಲಿ ಕೆಂಪೇಗೌಡನ ಸೊಸೆ ಲಕ್ಷ್ಮಮ್ಮ ಗರ್ಭಿಣಿ ಆಗಿರ್ತಾಳೆ. ಕೋಟೆಯ ಬಾಗಿಲಿಗೆ ಗರ್ಭಿಣಿ ಸ್ತ್ರೀಯ ಆಹುತಿಯಾಗಬೇಕಾಗಿದೆ ಎಂಬ ವಿಚಾರ ಅವಳಿಗೂ ಕೂಡ ತಿಳಿಯುತ್ತೆ. ಈ ಕಾರಣದಿಂದಾಗಿ ಈ ಕೋಟೆಯ ನಿರ್ಮಾಣಕ್ಕೆ ನಾನೇ ಆಹುತಿಯಾಗಬಾರದೇಕೆ, ನನ್ನದು ಒಂದು ತ್ಯಾಗವಿರಲಿ ಎಂದು ಲಕ್ಷ್ಮಮ್ಮ ತೀರ್ಮಾನವನ್ನ ಮಾಡ್ಕೋತಾಳೆ, ಅಂದರೆ ನಿರ್ಧಾರವನ್ನ ಮಾಡ್ಕೊಳ್ತಾಳೆ. ಮರುದಿನ ಕೋಟೆಯ ಬಾಗಿಲು ಹುರುಳಿ ಬಿದ್ದಿತ್ತು. ಈ ಸುದ್ದಿಯನ್ನ ಕೇಳಿ ಕೆಂಪೇಗೌಡನಿಗೆ ಅಪಾರ ದುಃಖವಾಯಿತು ಮತ್ತು 2 ದಿನ ನೋಡೋಣವೆಂದು ಮರಳಿ ಯತ್ನ ಮಾಡುವಂತೆ ಆಳುಗಳಿಗೆ ಆದೇಶವನ್ನ ಮಾಡ್ತಾರೆ. ಮತ್ತೊಂದು ದಿನ ರಾತ್ರಿ ಎಲ್ಲೆಲ್ಲೋ ಕಗ್ಗತ್ತಲು, ಜನಸಂಚಾರ ನಿಂತು ಎಲ್ಲೆಲ್ಲಿಯೂ ಕೂಡ ಭೀಕರ ಮೌನ ಆವರಿಸಿರುತ್ತೆ. ಅಂತಹ ವೇಳೆಯಲ್ಲಿ ಲಕ್ಷ್ಮಮ್ಮನ ತನ್ನ ಅರಮನೆಯಿಂದ ಹೊರಡ್ತಾಳೆ. ಕೋಟೆಯ ಮಹಾದ್ವಾರವಿದ್ದ ಸ್ಥಳಕ್ಕೆ ಬಂದು ಲಕ್ಷ್ಮಮ್ಮ ಸೇರ್ತಾರೆ. ಅದೇ ಸಂಜೆಯಷ್ಟೇ ಆಳುಗಳು ದ್ವಾರವನ್ನ ನಿಲ್ಲಿಸಿ ದಕ್ಷಿಣದ ಬಾಗಿಲಲ್ಲಿ ದ್ವಾರವನ್ನ ನಿಲ್ಲಿಸಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಮಹಾದ್ವಾರದ ಬಳಿ ನಿಂತು ತನ್ನ ಕುಲದೇವತೆಯಾದ ಕೆಂಪಮ್ಮನನ್ನ ಸ್ಮರಿಸಿ, ಇದೋ ನನ್ನ ದೇಹವನ್ನ ಸಮರ್ಪಿಸುತ್ತಿದ್ದೇನೆ. ಕೋಟೆಯ ಬಾಗಿಲು ಇನ್ನಾದರೂ ಸ್ಥಿರವಾಗಿ ನಿಲ್ಲಲಿ, ನನ್ನ ಮಾವನವರಿಗೆ ಕೀರ್ತಿ ಬರಲಿ, ಪೂಜೆಗಳಿಗೆ ಮಂಗಳ ಉಂಟಾಗಲಿ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ತನ್ನ ತಲೆಯನ್ನ ಕತ್ತರಿಸಿಕೊಳ್ತಾಳೆ. ಕ್ಷಣ ಮಾತ್ರದಲ್ಲಿ ಅವಳ ರುಂಡ ಮುಂಡಗಳು ಬೇರೆ ಹಾಕ್ತವೆ. ಆದರೂ ಕೈ ಮಾತ್ರ ಕತ್ತಿಯನ್ನ ಹಿಡಿದೇ ಇತ್ತು. ಈ ವಿಷಯವನ್ನ ತಿಳಿದ ನಂತರ ಮರುದಿನ ಬೆಳಿಗ್ಗೆ ಕಾಮಾಟಿಗರು ಮಹಾದ್ವಾರದ ಬಳಿಗೆ ಬರ್ತಾರೆ. ಮಹಾದ್ವಾರದ ಉರಳದೆ ಸ್ಥಿರವಾಗಿ ನಿಂತಿದ್ದನ್ನ ನೋಡಿ ದೂರದಿಂದಲೇ ಅವರಿಗೆ ಕಾಣಿಸುತ್ತೆ. ತಮ್ಮ ಶ್ರಮ ಸಾರ್ಥಕವಾಯಿತೆಂದು ಸಂತೋಷ ಸಮಾಧಾನಗಳಿಂದ ಮಹಾದ್ವಾರವನ್ನ ಸಮೀಪಿಸುತ್ತಾರೆ. ದ್ವಾರದ ಬಳಿಯಲ್ಲಿ ರುಂಡದಿಂದ ಬೇರ್ಪಟ್ಟ ಸ್ತ್ರೀಯ ದೇಹ ಬಿದ್ದದ್ದನ್ನ ಗೋಚರಿಸುತ್ತೆ. ಅದನ್ನ ಕಂಡೊಡನೆ ಭೀತಿಗೊಂಡು ಓಡುತ್ತಾ ಹೋಗಿ ಕೆಂಪೇಗೌಡರಿಗೆ ಸುದ್ದಿಯನ್ನ ಮುಟ್ಟಿಸುತ್ತಾರೆ. ಕೆಂಪೇಗೌಡನು ಒಂದು ಕ್ಷಣವೂ ತಡ ಮಾಡದೆ ಮಹಾದ್ವಾರದ ಬಳಿಗೆ ಓಡೋಡಿ ಬಂದನು. ಆಹುತಿಯಾಗಿದ್ದು ತನ್ನ ಸೊಸೆಯೇ ಎಂಬುದು ಖಾತ್ರಿಯಾಗುತ್ತೆ.
ಕೆಂಪೇಗೌಡನಿಗೆ ಸಹಿಸಲಾರದಷ್ಟು ವ್ಯಸನವಾಯಿತು. ಹೊಸ ಬೆಂಗಳೂರಿಗೆ ಪೂರ್ವ ದಿಕ್ಕಿನಲ್ಲಿದ್ದಂತಹ ಕೋರಮಂಗಲದ ಬಳಿ ಶವ ಸಂಸ್ಕಾರಕ್ಕಾಗಿ ತಾನೇ ಸ್ವತಃ ಒಂದು ಪ್ರಶಸ್ತವಾದ ಸ್ಥಳವನ್ನು ಗೊತ್ತುಪಡಿಸಿ ಮುಂದಿನ ಕರ್ಮಾಂತರಗಳನ್ನು ಶ್ರದ್ಧೆಯಿಂದ ಆಗಗೊಳಿಸ್ತಾರೆ. ಕೋರಮಂಗಲದಲ್ಲಿ ಲಕ್ಷ್ಮಮ್ಮನ ಶವ ಸಂಸ್ಕಾರ ನಡೆಯುತ್ತೆ. ಆ ನಂತರ ಕೆಲವು ದಿನಗಳಲ್ಲಿ ಕೆಂಪೇಗೌಡನು ಅದೇ ಕೋರಮಂಗಲದಲ್ಲಿ ಆ ಮಹಾಸತಿಯ ಹೆಸರಿನಲ್ಲಿ ಒಂದು ಗುಡಿಯನ್ನ ಕಟ್ಟಿಸ್ತಾರೆ. ಈಗಲೂ ಕೋರಮಂಗಲದಲ್ಲಿ ಈ ಗುಡಿ ಇದೆ. ಗುಡಿಯ ಸಮೀಪದಲ್ಲಿ ಲಕ್ಷ್ಮಮ್ಮನ ಸಮಾಧಿಯು ಕೂಡ ಇದೆ. ಹೀಗೆ ದೇವಸ್ಥಾನದಲ್ಲಿ ಇತ್ತೀಚಿನ ಒಂದು ಶಿಲಾಲೇಖನವಿದೆ. ಅದರಲ್ಲಿ ಈ ರೀತಿ ಬರಹವಿದೆ, ಏನೆಂದ್ರೆ, ಬೆಂಗಳೂರಿನ ಸಂಸ್ಥಾಪಕರು ಹಾಗೂ ಯಲಹಂಕ ನಾಡಿನ ಪ್ರಭುಗಳು ಆದ ಶ್ರೀ ಕೆಂಪೇಗೌಡರವರು ತಮ್ಮ ಸೊಸೆಯ ಜ್ಞಾಪಕಾರ್ಥವಾಗಿ ಸ್ಥಾಪಿಸಿದಂತಹ ಶ್ರೀ ಮಹಾಲಕ್ಷ್ಮಿ ಮಂದಿರದ ಮೇಲೆ ದಿ ಪಟೇಲ್ ಸಿದ್ದೇಗೌಡರ ಮಗ ಎಲ್.ಎಸ್. ರಾಮಲಿಂಗಯ್ಯ ಕಟ್ಟಿಸಿದಂತಹ ಗೋಪುರದ ಪ್ರತಿಷ್ಠೆಯು ಶೃಂಗೇರಿ ಶಿವಗಂಗ ಮಠಾಧೀಶರ ಸಮ್ಮುಖದಲ್ಲಿ ಮೈಸೂರು ರಾಜ್ಯದ ರಾಜ್ಯಪಾಲ ಶ್ರೀ ಧರ್ಮವೀರ ಅವರಿಂದ ಉದ್ಘಾಟಿಸಲ್ಪಟ್ಟಿತ್ತು. ದಿನಾಂಕ 16/5/1971 ಎಂಬ ದೇವಸ್ಥಾನದಲ್ಲಿ ಇತ್ತೀಚಿನ ಒಂದು ಶಿಲಾಲೇಖನವನ್ನು ನಾವು ನೋಡಬಹುದು. ಹೀಗೆ ಕೋರಮಂಗಲ ಒಂದು ಚರಿತ್ರಾರ್ಹ ಸ್ಥಳವಾಗಿದೆ. ಲಕ್ಷ್ಮಮ್ಮನ ಗುಡಿಯು ಬೆಂಗಳೂರಿನ ಇತಿಹಾಸಕ್ಕೆ ಒಂದು ಸಾಕ್ಷಿಯಾಗಿ ಶೋಭಿಸುತ್ತಿದೆ. ಗತಕಾಲದ ಈ ಕುರುಹನ್ನ ಮುಂದಿನ ಪೀಳಿಗೆಯವರು ಕಾಪಾಡಿಕೊಳ್ಳಬೇಕೆಂಬುದು ಗಮನಾರ್ಹ ವಿಚಾರವಾಗಿದೆ. ಹೀಗೆ ಬೆಂಗಳೂರನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷ್ಮಮ್ಮನ ತ್ಯಾಗದ ಪ್ರತಿಫಲವೋ ಎಂಬಂತೆ ಕೋಟೆಯ ಮಹಾದ್ವಾರ ಉರುಳದೆ ಸ್ಥಿರವಾಗಿ ನಿಂತಿತ್ತು. ಕೋಟೆಯ ಮುಂದಿನ ಕೆಲಸಗಳು ನಿರ್ವಿಘ್ನವಾಗಿ ಸಾಗ್ತವೆ. ಹೀಗೆ ಕೆಂಪೇಗೌಡನ ಹೊಸ ರಾಜಧಾನಿಗೆ ಹೊಸದಾದ ಮಣ್ಣಿನ ಕೋಟೆಯು ಕೂಡ ನಿರ್ಮಾಣವಾಗುತ್ತೆ. ಈ ಕೋಟೆಗೆ ನವದ್ವಾರಗಳು ಕೂಡ ಕೋಟೆಯ ಹೊರಗೆ, ನವ ತಟಾಕಗಳು ಕೂಡ ಕೋಟೆಯ ಒಳಗೆ, ಅನೇಕ ದೇವಾಲಯಗಳು ಕೂಡ ಕಂಗೊಳಿಸುತ್ತಿರುತ್ತವೆ. ಈ ದ್ವಾರಗಳಲ್ಲಿ ಕೆಲವನ್ನು ಮುಂದೆ ಕಂಡ ಸ್ಥಳಗಳಲ್ಲಿ ಗುರುತಿಸಬಹುದು. ಕೆಲವು ಸ್ಥಳಗಳಲ್ಲಿ ಈಗ ಪೊಲೀಸ್ ಸ್ಟೇಷನ್ಗಳಿವೆ. ಪೂರ್ವಕ್ಕೆ ಹಲಸೂರು ಬಾಗಿಲು, ಈ ಸ್ಥಳದಲ್ಲಿ ಈಗ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ಇದೆ. ಹಾಗೆ ಪಶ್ಚಿಮಕ್ಕೆ ಸೊಂಡೆಕೊಪ್ಪ ಬಾಗಿಲು ಮತ್ತು ಕೆಂಗೇರಿ ಬಾಗಿಲು ಇದೆ. ಅಂದ್ರೆ ಕೆಂಗೇರಿ ಬಾಗಿಲು ಇದ್ದ ಸ್ಥಳದಲ್ಲಿ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ಇದೆ. ಹಾಗೆ ಸೊಂಡೆಕೊಪ್ಪ ಬಾಗಿಲು ಇದು ಸ್ಥಳದಲ್ಲಿ ಈಗ ರೈಲ್ವೆ ಓವರ್ ಬ್ರಿಡ್ಜ್ ಇದೆ. ಉತ್ತರ ದಿಕ್ಕಿನಲ್ಲಿ ಯಲಹಂಕ ಬಾಗಿಲು ಮತ್ತು ಯಶವಂತಪುರ ಬಾಗಿಲು ಕೂಡ ಇದೆ. ಯಲಹಂಕ ಬಾಗಿಲು ಇದ್ದ ಸ್ಥಳದಲ್ಲಿ ಈಗ ಮೈಸೂರು ಬ್ಯಾಂಕ್ ಕಟ್ಟಡವಿದೆ. ಯಶವಂತಪುರ ಬಾಗಿಲು ಇದ್ದ ಪ್ರದೇಶದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇದೆ. ಹೀಗೆ ದಕ್ಷಿಣ ದಿಕ್ಕಿನಲ್ಲಿ ಆನೇಕಲ್ ಬಾಗಿಲು ಮತ್ತು ಕಾನಕನಹಳ್ಳಿ ಬಾಗಿಲು, ಆನೇಕಲ್ ಬಾಗಿಲು ಇದ್ದ ಸ್ಥಳದಲ್ಲಿ ಈಗ ಕಲಾಶಿಪಾಳ್ಯ ಪೊಲೀಸ್ ಸ್ಟೇಷನ್ ಅನ್ನ ನಾವು ನೋಡಬಹುದು. ಹೀಗಾಗಿ ಕಾನಕಾನಹಳ್ಳಿ ಬಾಗಿಲು ಈಗ ಒಕ್ಕಲಿಗರ ಸಂಘದ ಕಟ್ಟಡ ಇರುವ ಕಡೆ ಇತ್ತೆಂದು ಗುರುತಿಸಬಹುದು. ಯಾವ ಯಾವ ಊರಿಗೆ ರಸ್ತೆಗಳು ಹೋಗುತ್ತಿದ್ದವೋ ಆ ರಸ್ತೆಗಳಿಗೆ ಅಭಿಮುಖವಾಗಿಯೇ ಸಾಮಾನ್ಯವಾಗಿ ದ್ವಾರಗಳಿದ್ದವು. ಆ ದ್ವಾರಗಳಿಗೆ ಆ ಊರಿನ ಹೆಸರನ್ನೇ ಇಡಲಾಗಿತ್ತು. ಇಂಗ್ಲಿಷರು ಬಂದ ಮೇಲೆ ಬಾಗಿಲು ಎಂಬುದಕ್ಕೆ ಬದಲಾಗಿ ಗೇಟ್ ಎಂಬ ಪದ ಬಳಕೆಗೆ ಬಂದಿತ್ತು. ಹೀಗೆ ಹಲಸೂರು ಗ್ರಾಮ ಆಗ ಬೆಂಗಳೂರಿಗೆ ಸೇರಿರಲಿಲ್ಲ. ಅದು ಪ್ರತ್ಯೇಕವಾದ ಒಂದು ಹಳ್ಳಿಯಾಗಿತ್ತು. ಆ ಹಳ್ಳಿಗೆ ಹೋಗುವ ರಸ್ತೆಗೆ ಅಭಿಮುಖವಾಗಿದ್ದಂತಹ ಬಾಗಿಲು ಹಲಸೂರು ಬಾಗಿಲು ಎಂದು ಹೆಸರಾಗಿತ್ತು. ಈ ಬಾಗಿಲಿಗೆ ಹಿಂಭಾಗದಲ್ಲಿದ್ದಂತಹ ಪ್ರದೇಶಕ್ಕೆ ಹಲಸೂರು ಪೇಟೆ ಎಂದು ಹೆಸರು. ಈ ಎರಡು ಕಾರಣಗಳಿಂದ ಈ ದ್ವಾರಕ್ಕೆ ಈ ಹೆಸರು ಬಂದಿರಬಹುದು. 4 ದಿಕ್ಕುಗಳ ಬಾಗಿಲುಗಳನ್ನು ನಾವು ತಿಳಿದುಕೊಂಡ್ವಿ. ಹಾಗೆ ಲಕ್ಷ್ಮೀ ದೇವಿಯ ತ್ಯಾಗ ಮತ್ತು ಬಲಿದಾನದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.